Jai Shri Gurudev. Hello students, today we are going to discuss about one of the Shakespearean play, that is Romeo and Juliet. Before going to the play, just go through the author, that is William Shakespeare. Who is William Shakespeare? Hope you are familiar with the name of Shakespeare. ಅನ್ಕೊಂತೀನಿ ಎಲ್ರಿಗೂ ಶೇಕ್ಸ್ಪಿಯರ್ ನೇಮು ತುಂಬ ಫ್ಯಾಮಿಲಿಯರ್ ಇದೆ ಅಂತ. ಶೇಕ್ಸ್ಪಿಯರ್ ಯಾರು? ಶೇಕ್ಸ್ಪಿಯರ್ is one of the pre-eminent writer in the period of 16th and 17th century in English literature. ಶೇಕ್ಸ್ಪಿಯರ್ ಒಬ್ಬ ಏನು ತುಂಬ ಮುಖ್ಯವಾದ ರೈಟರ್. ಯಾವ 16th and 17th century. ಸೊ ಹೇಗೆ ಕಾಳಿದಾಸನ ಏನಂತ ಕರೀತಾರೆ, ಕನ್ನಡದ ಶೇಕ್ಸ್ಪಿಯರ್ ಅಂತ ಕರೀತಾರೋ, ಹಾಗೆ ಇಂಗ್ಲೀಷ್ನಲ್ಲಿ ವಿಲಿಯಂ ಶೇಕ್ಸ್ಪಿಯರ್ನ ಏನಂತ ಕರೀತಾರೆ, ಬಾರ್ಡ್ ಆಫ್ ಏವನ್. ಏವನ್ ಅಂತ ಹೇಳಿದ್ರೆ ಇಂಗ್ಲೆಂಡಿನ ಬಾರ್ಡ್ ಅಂತ ಕರೀತಾರೆ. ಹಿಸ್ ಪ್ಲೇಸ್ ಈಸ್ ಸ್ಟ್ರಾಟ್ಫೋರ್ಡ್ ಅಪಾನ್ ಏವನ್. ಅವನು ಹುಟ್ಟಿದ ಜಾಗ ಯಾವುದು? ಇಂಗ್ಲೆಂಡಿನ ವಾರ್ವಿಕ್ಶೈರ್ ಅನ್ನೋ ಜಾಗದಲ್ಲಿ ಯಾರು ಬಾರ್ನ್ ಆಗ್ತಾರೆ? ಶೇಕ್ಸ್ಪಿಯರ್ ಬಾರ್ನ್ ಆಗ್ತಾನೆ ಅಟ್ ಸ್ಟ್ರಾಟ್ಫೋರ್ಡ್. ಆ್ಯಂಡ್ ಹಿಸ್ ಪೀರಿಯಡ್ ಈಸ್ ಫ್ರಮ್ 1564 to 1616. ಅವನ ಪೀರಿಯಡ್ ಯಾವುದು? 1564 to 1616. and he is popularly known as national poet. ಅವನನ್ನು ಏನಂತ ಕರೀತಾರೆ? ಇಂಗ್ಲೆಂಡಿನ ನ್ಯಾಷನಲ್ ಪೊಯೆಟ್ ಅಂತ ಕರೀತಾರೆ. and he is popularly known as bard of avon. ಏವನಿನ ಬಾರ್ಡ್ ಅಂತ ಕರೀತಾರೆ. and his works, ಅವನ ಒಂದು ವರ್ಕ್ಸ್ ಯಾವುದು ಅಂತ ಹೇಳಿದ್ರೆ, he has written 154 sonnets and 37 plays. ಅವನು ಎಷ್ಟು ಸಾನೆಟ್ಸ್ ಅನ್ನು ಬರೆದಿದ್ದಾನೆ? 154 ಸಾನೆಟ್ಸ್. ಸಾನೆಟ್ಸ್ ಅಂತ ಹೇಳಿದ್ರೆ ಈಗ ನೀವು ಕನ್ನಡದಲ್ಲಿ ಕಂದ ಪದ್ಯ ಛಂದಸ್ಸು ಅಂತೆಲ್ಲ ಕರಿತೀರಲ್ವಾ, ಆ ರೀತಿ ಇಂಗ್ಲೀಷಲ್ಲಿ ಸಾನೆಟ್ಸ್ ಅಂತ ಹೇಳಿದ್ರೆ 14 ಲೈನ್ಸ್ ಪೋಯಮ್ ಈಸ್ ಕಾಲ್ಡ್ ಸಾನೆಟ್. ಸಾನೆಟ್ ಅಂತ ಹೇಳಿದ್ರೆ 14 ಲೈನ್ನ ಪೋಯಮ್ ನಾವು ಏನಂತ ಕರಿತೀವಿ? ಸಾನೆಟ್ಸ್ ಅಂತ ಕರಿತೀವಿ. ಆ್ಯಂಡ್ ದೋಸ್ ಸಾನೆಟ್ಸ್ ಆರ್ ಬೇಸ್ಡ್ ಆನ್ ದ ಥೀಮ್ ಆಫ್ ಲವ್ ಆ್ಯಂಡ್ ಫ್ರೆಂಡ್ಶಿಪ್. ಯಾವುದ್ರ ಮೇಲೆ ಕರೀತಾ ಹೋಗ್ತಾನೆ ಅವನು? ಮೇಜರಾಗಿ ಅವನ ಥೀಮ್ ಇಟ್ಕೊಂಡು ವರ್ಕ್ಸ್ನ ಮಾಡ್ತಾನೆ ಅಂತ ಹೇಳಿದ್ರೆ ದ ಟೋಟಲ್ ವರ್ಕ್ಸ್ ಆನ್ ಲವ್ ಆ್ಯಂಡ್ ಫ್ರೆಂಡ್ಶಿಪ್. ಅವನ ಥೀಮ್ ಯಾವುದ್ರ ಮೇಲಿದೆ? ಲವ್ ಮತ್ತು ಫ್ರೆಂಡ್ಶಿಪ್ ಮೇಲಿದೆ. ಆ್ಯಂಡ್ ಹಿ ಹ್ಯಾಸ್ ರಿಟನ್ 37 ಪ್ಲೇಸ್. ಏನು? 37 ನಾಟಕಗಳನ್ನ ಯಾರು ಬರೀತಾರೆ? ಶೇಕ್ಸ್ಪಿಯರ್ ಬರೀತಾನೆ. ಅದರಲ್ಲಿ ಅವನ ಒಂದು 37 ಪ್ಲೇಸ್ ಏನಿದೆ ಅದನ್ನು 3 ಥರ ಡಿವೈಡ್ ಮಾಡ್ತಾರೆ. ಏನಂತ? ಹಿಸ್ಟರೀಸ್, ಕಾಮಿಡೀಸ್ ಆ್ಯಂಡ್ ಟ್ರಾಜಿಡೀಸ್ ಏನಂತ ಕರೀತಾರೆ? 3 ಥರ ಡಿವೈಡ್ ಮಾಡ್ತಾರೆ ಅವರು 37 ನಾಟಕಗಳನ್ನು. ಏನಂತ? ಹಿಸ್ಟರೀಸ್, ಕಾಮಿಡೀಸ್ ಮತ್ತು ಟ್ರಾಜಿಡೀಸ್. ವಾಟ್ ಈಸ್ ಹಿಸ್ಟರೀಸ್? ಹಿಸ್ಟರೀಸ್ ಅಂತ ಹೇಳಿದ್ರೆ ದ ಅಚೀವ್ಮೆಂಟ್ ಆಫ್ ದ ಕಿಂಗ್. ಯಾವುದಾದ್ರು ಕಿಂಗ್ ಇದ್ದರೆ ಅವನ ಅಚೀವ್ಮೆಂಟ್ಸು, ಅವನ ಒಂದು ಬಗ್ಗೆನೇ ಬರಿತಾ ಹೋಗ್ತಾರೆ. ವೆರಸ್ ಕಾಮಿಡಿ ಡೀಲ್ಸ್ ವಿತ್ ದ ಕಾಮಿಡಿ ಜಾನ್ರಾ. ಅಂತ ಹೇಳಿದ್ರೆ ದ ಟೈಪ್ ಆಫ್ ಕಾಮಿಡಿ ಈಸ್ ಬೇಸ್ಡ್ ಆನ್ ದ ಕಾಮಿಡಿ ಆ್ಯಂಡ್ ದ ಸ್ಟೋರಿ ಎಂಡ್ಸ್ ವಿತ್ ಫುಲ್ ಆಫ್ ಹ್ಯಾಪಿನೆಸ್. ಹ್ಯಾಪಿನೆಸ್ಸಿಂದ ಎಂಡ್ ಆಗುವಂಥ ಥೀಮನ್ನು ನಾವು ಕಾಮಿಡೀಸ್ ಅಂತ ಕರಿತೀವಿ. ವೇರ್ಯಾಸ್ ಟ್ರಾಜಿಡೀಸ್ ಡೀಲ್ಸ್ ವಿತ್ ದ ಥೀಮ್ ಆಫ್ ಅನ್ಹ್ಯಾಪಿ, ಅಂದರೆ ದ ಸ್ಟೋರಿ ಎಂಡ್ಸ್ ವಿತ್ ದ ಥೀಮ್ ಆಫ್ ಅನ್ಹ್ಯಾಪಿ, ಅಂದರೆ ಸಾರೋ, ದುಃಖದಿಂದ ಎಂಡ್ ಆಗುವಂಥದ್ದನ್ನು ನಾವೇನಂತ ಕರಿತೀವಿ? ಟ್ರಾಜಿಡೀಸ್ ಅಂತ ಕರಿತೀವಿ. ಸೊ ಹಿಯರ್ ದೇ ಪ್ರಿಸ್ಕ್ರೈಬ್ ದ ರೋಮಿಯೋ ಜೂಲಿಯಟ್ ಪ್ಲೇ ಫಾರ್ ಯು. ಯಾವ್ದು ಪ್ರಿಸ್ಕ್ರೈಬ್ ಮಾಡಿದ್ದಾರೆ ನಿಮಗೆ? ರೋಮಿಯೋ ಜೂಲಿಯಟ್ ಬಗ್ಗೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಟೆಕ್ಸ್ಟಲ್ಲಿ. So, you are familiar with the Romeo and Juliet names. What you are familiar with? You know that they were the lovers. ಏನು ಗೊತ್ತು ನಿಮಗೆ? ಬರೀ ಅವರಿಬ್ಬರು ಲವರ್ಸ್ ಅನ್ನೋದು ಮಾತ್ರ ಗೊತ್ತಿದೆ. ಇನ್ಸ್ಟೆಡ್ ಆಫ್ ದಟ್ ಯು ನೋ ನಥಿಂಗ್ ಅಬೌಟ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಅದು ಬಿಟ್ಟು ನಿಮಗೆ ಬೇರೆ ಏನೂ ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದರೆ ದ ಶೇಕ್ಸ್ಪಿಯರ್ ಪ್ಲೇಸ್ ಆರ್ ಲೈಕ್ ದಟ್. ಶೇಕ್ಸ್ಪಿಯರ್ನ ಪ್ಲೇಗಳೇ ಹಾಗಿರುತ್ತೆ. ಬಿಕಾಸ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಏನು ಪ್ಲೇ ಇದೆ, ನಾಟಕ ಏನಿದೆ, ಅದು ದಟ್ ಕಮ್ಸ್ ಅಂಡರ್ ದ ಥೀಮ್ ಆಫ್ ಟ್ರಾಜಿಡಿ. ಯಾವುದ್ರ ಕೆಳಗಡೆ ಬರುತ್ತೆ? ರೋಮಿಯೋ ಆ್ಯಂಡ್ ಜೂಲಿಯಟ್ ಪ್ಲೇ ಟ್ರಾಜಿಡಿ ಥೀಮ್ ಕೆಳಗಡೆ ಬರುತ್ತೆ. ಸೊ ಟ್ರಾಜಿಡೀಸ್ ಅಂತ ಹೇಳಿದರೆ ಏನು ಹೇಳಿದೆ ನಾನು? ದ ಸ್ಟೋರಿ ಎಂಡ್ಸ್ ವಿತ್ ಸಾರೋ ಆರ್ ಅನ್ಹ್ಯಾಪಿ. ದುಃಖದಿಂದ ಅಥವಾ ಸಾರೋಯಿಂದ ಅದು ಎಂಡ್ ಆಗುತ್ತೆ. ಅದನ್ನು ನಾವು ಟ್ರಾಜಿಡೀಸ್ ಅಂತ ಕರಿತೀವಿ. ಶೇಕ್ಸ್ಪಿಯರ್ ಹ್ಯಾಸ್ ರಿಟನ್ ಮೆನಿ ಆಫ್ ಲೈಕ್ ದ ಟ್ರಾಜಿಡೀಸ್. ಆ ಥರ ಟ್ರಾಜಿಡೀಸ್ನ ಯಾರು ತುಂಬ ಬರೆದಿದ್ದಾರೆ ಅಥವಾ ಯಾರು ಬರೆದಿದ್ದಾರೆ? ಶೇಕ್ಸ್ಪಿಯರ್ ಬರೆದಿದ್ದಾನೆ. ಅದರಲ್ಲಿ ಯಾವುದು? ಮ್ಯಾಕ್ಬೆತ್, ಕಿಂಗ್ ಲಿಯರ್, ಒಥೆಲೋ, ಹ್ಯಾಮ್ಲೆಟ್, ಲೈಕ್ ದಟ್. ಬಟ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಸ್ಟ್ಯಾಂಡ್ಸ್ ಡಿಫ್ರೆಂಟ್ ಫ್ರಮ್ ಅದರ್ ಟ್ರಾಜಿಡೀಸ್. ಆದರೆ ರೋಮಿಯೋ ಆ್ಯಂಡ್ ಜೂಲಿಯಟ್ ಏನಿದೆ
ಪ್ಲೇ ಅದು ಬೇರೆ ರೀತಿಯೇ ಇರುತ್ತೆ. ಯಾಕೆ ಅಂತ ಹೇಳಿದರೆ ಹಿಯರ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಕ್ಯಾರೆಕ್ಟರ್ಸ್ ಆರ್ ಇನ್ನೋಸೆಂಟ್ ಕ್ಯಾರೆಕ್ಟರ್ಸ್. ಯಾಕೆ ಅಂತ ಹೇಳಿದರೆ ರೋಮಿಯೋ ಆ್ಯಂಡ್ ಜೂಲಿಯಟ್ ಕ್ಯಾರೆಕ್ಟರ್ಗಳು ಏನಿದೆ ತುಂಬ ಮುಗ್ಧ ಪಾತ್ರಗಳು. ವೆರಸ್ ಇನ್ ಹ್ಯಾಮ್ಲೆಟ್ ಆರ್ ಮ್ಯಾಕ್ಬೆತ್ ದ ಇವಿಲ್ ಕ್ಯಾರೆಕ್ಟರ್ ವಿಲ್ ಡೈ ಎಟ್ ದ ಲಾಸ್ಟ್. ಅಲ್ಲಿ ಕೆಟ್ಟ ಒಂದು ಏನಿದೆ ಕ್ಯಾರೆಕ್ಟರ್ಸ್ಗಳು ಲಾಸ್ಟಲ್ಲಿ ಸಾಯ್ತಾರೆ. ಆದರೆ ರೋಮಿಯೋ ಆ್ಯಂಡ್ ಜೂಲಿಯಟಲ್ಲಿ ದ ಇನ್ನೋಸೆಂಟ್ ಕ್ಯಾರೆಕ್ಟರ್ಸ್ ವಿಲ್ ಡೈ ಎಟ್ ದ ಲಾಸ್ಟ್. ದಟ್ಸ್ ವೈ ಶೇಕ್ಸ್ಪಿಯರ್ ಸ್ಟ್ಯಾಂಡ್ಸ್ ಡಿಫ್ರೆಂಟ್ ಫ್ರಮ್ ಅದರ್ ರೈಟರ್ಸ್. ಆದ್ದರಿಂದನೇ ಶೇಕ್ಸ್ಪಿಯರು ಬೇರೆ ರೀತಿಯೇ ಕಾಣಿಸ್ತಾ ಹೋಗ್ತಾನೆ. ಯಾಕೆ ಅಂದರೆ ದ ವರ್ಡ್ಸ್ ಯೂಸಸ್ ಬೈ ಶೇಕ್ಸ್ಪಿಯರ್ ಈಸ್ ಟೋಟಲಿ ಡಿಫ್ರೆಂಟ್. ಹಿ ಯೂಸಸ್ ದ ವರ್ಡ್ಸ್ ಮಿಕ್ಸ್ಡ್ ವಿತ್ ದ ಓಲ್ಡ್ ಇಂಗ್ಲೀಷ್ ಮತ್ತು ನ್ಯೂ ಇಂಗ್ಲೀಷ್ ಅಥವಾ ಮಿಡಲ್ ಇಂಗ್ಲೀಷ್ನ ಮಿಕ್ಸ್ ಮಾಡ್ತಾ ಯಾರು ಬರೀತಾ ಹೋಗ್ತಾರೆ, ಶೇಕ್ಸ್ಪಿಯರ್ ಬರೀತಾ ಹೋಗ್ತಾನೆ. ಯಾಕೆ ಅಂತ ಹೇಳಿದರೆ he was in the period of 16th and 17th century, so he was influenced by the old English period. ಯಾಕೆ ಅಂದರೆ ಹಳೆ ಇಂಗ್ಲೀಷ್ ಕಾಲದಿಂದ ಅವನು ಇನ್ಸ್ಪೈರ್ ಆಗಿರೋದ್ರಿಂದ he mixes the old English in between his plays. So ಶೇಕ್ಸ್ಪಿಯರ್ ಏನಂತ ಹೇಳಿದ್ರೆ he stands different from other writers. So in ರೋಮಿಯೋ ಆ್ಯಂಡ್ ಜೂಲಿಯಟ್ ಪ್ಲೇನ ನಾವಿವಾಗ ನೋಡ್ತಾ ಹೋಗೋಣ. ಏನಂತ ನೋಡ್ತಾ ಹೋಗೋಣ. ವಾಟ್ ಇಸ್ ದ ಬ್ಯಾಕ್ಗ್ರೌಂಡ್ ಬಿಹೈಂಡ್ ದಿಸ್? ಹಿಯರ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ದೇ ಡೋಂಟ್ ಪ್ರಿಸ್ಕ್ರೈಬ್ ದ ಹೋಲ್ ಟೆಕ್ಸ್ಟ್. ಏನು ಮಾಡಲಿಲ್ಲ, ಹೋಲ್ ಪ್ಲೇನ ಅವರು ಪ್ರಿಸ್ಕ್ರೈಬ್ ಮಾಡಿಲ್ಲ. ಇನ್ಸ್ಟೆಡ್ ಆಫ್ ದಟ್ ವಾಟ್ ದೇ ಪ್ರಿಸ್ಕ್ರೈಬ್ ಮೀನ್ಸ್ ದೇ ಎಕ್ಸ್ಟ್ರಾಕ್ಟೆಡ್ ದ ಫೀಲಿಂಗ್ಸ್ ಆಫ್ ರೋಮಿಯೋ ಆ್ಯಂಡ್ ಜೂಲಿಯಟ್. ದಟ್ಸ್ ಇಟ್. ಏನನ್ನ ಬರೀ ರೋಮಿಯೋ ಆ್ಯಂಡ್ ಜೂಲಿಯಟ್ ಏನು ಅವರ ಫೀಲಿಂಗ್ಸ್ನ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಬಿಫೋರ್ ಗೋಯಿಂಗ್ ಟು ದ ಟೆಕ್ಸ್ಟ್ ಜಸ್ಟ್ ಗೋ ಥ್ರೂ ದ ಬ್ಯಾಕ್ಗ್ರೌಂಡ್ ಆಫ್ ದ ಪ್ಲೇ. ಫಸ್ಟು ಏನು ಮಾಡೋಣ, ಅದಕ್ಕಿಂತ ಹೋಗೋಕ್ಕಿಂತ ಮುಂಚೆ ಜಸ್ಟ್ ಗೋ ಥ್ರೂ ದ ಬ್ಯಾಕ್ಗ್ರೌಂಡ್ ನೋಡಿಕೊಂಡು ಆಮೇಲೆ ನಾವು ಆ್ಯಕ್ಚುಯಲ್ ಟೆಕ್ಸ್ಟಿಗೆ ಹೋಗೋಣ. ಸೊ ಬಿಫೋರ್ ಗೋಯಿಂಗ್ ಟು ದ ಪ್ಲೇ ಜಸ್ಟ್ ಗೋ ಥ್ರೂ ಫೆಮಿಲಿಯರ್ ವಿತ್ ದ ಕ್ಯಾರೆಕ್ಟರ್ಸ್ ಆಫ್ ದ ಪ್ಲೇ. ಯಾರೆಲ್ಲ ಪಾತ್ರಗಳು ಬರ್ತಾ ಹೋಗ್ತಾರೆ ರೋಮಿಯೋ ಆ್ಯಂಡ್ ಜೂಲಿಯಟ್ ನಾಟಕದಲ್ಲಿ ಅಂತ ಅಂದರೆ there were two noble families in the city of Verona. The setting of this Romeo and Juliet took place in the place of Verona city. Setting anta ಹೇಳಿದ್ರೆ the place the drama took place. Setting ಅಂತ ಹೇಳಿದ್ರೆ ನಾವು ಏನಂತ ಕರಿತೀವಿ ಅಂದರೆ the drama ನಡೆಯುವಂತಹ ಜಾಗವನ್ನು ನಾವು setting ಅಂತ ಕರಿತೀವಿ. ಎಲ್ಲಿ ನಡೆಯೋದು ಈ ಡ್ರಾಮಾ ಅಂತ ಹೇಳಿದ್ರೆ in the city of Verona. ವೆರೋನಾ ಸಿಟಿ ಬಗ್ಗೆ ನಿಮ್ಗೆ ಆಲ್ರೆಡಿ ಫೆಮಿಲಿಯರ್ ಇದ್ದೀರಾ. ಎಲ್ಲಿ ಅಂತ ಹೇಳಿದ್ರೆ ಎಲ್ಲಿ ಫೆಮಿಲಿಯರ್ ಇದ್ದೀರಾ? ಇನ್ ದ ಲಾಸ್ಟ್ ಇಯರ್ ಅಂದರೆ ಫಸ್ಟ್ ಇಯರ್ ಟೆಕ್ಸ್ಟಲ್ಲಿ ದ ಟೂ ಜೆಂಟಲ್ಮೆನ್ ಆಫ್ ವೆರೋನಾ ಸಿಟಿಯಲ್ಲಿ ವೆರೋನಾ ಸಿಟಿ ಬಗ್ಗೆ ಡಿಸ್ಕ್ರೈಬ್ ಮಾಡಿದರು. ಯಾಕೆ ಹೇಗಿತ್ತು ವೆರೋನಾ ಸಿಟಿ ಹೇಗಿತ್ತು ಅಂದರೆ ದಟ್ ವಾಸ್ ವೆರಿ ಬ್ಯೂಟಿಫುಲ್ ಸಿಟಿ. ಅದು ಸಿಟಿ ಬಂದು ಫುಲ್ ಆಫ್ ಫಾಗ್ ಆ್ಯಂಡ್ ಮಿಸ್ಟ್ ಆ್ಯಂಡ್ ಮತ್ತು ಮೌಂಟನ್ಸ್ ವ್ಯಾಲಿ ಎಲ್ಲ ಇತ್ತು. ಆ ಒಂದು ಸಿಟಿಯಲ್ಲಿ ಸೆಟ್ಟಿಂಗ್ ಆಫ್ ರೋಮಿಯೋ ಆ್ಯಂಡ್ ಜೂಲಿಯಟ್ ನಾಟಕ ನಡೀತಾ ಹೋಗುತ್ತೆ. ಆ ಒಂದು ಸಿಟಿಯಲ್ಲಿ ಏನಿರ್ತಾನೆ, ಒಬ್ಬ ಪ್ರಿನ್ಸ್ ಇರ್ತಾನೆ, ಒಬ್ಬ ಕಿಂಗ್ ಇರ್ತಾನೆ. ಯಾರು? ಕಿಂಗ್ ಎಸ್ಕಲಸ್. ರಾಜನ ಹೆಸರೇನು? ಎಸ್ಕಲಸ್ ಅಂತ. ಅಲ್ಲಿ ಎರಡು ನೋಬಲ್ ಆ್ಯಂಡ್ ವೆಲ್ದಿ ಫ್ಯಾಮಿಲೀಸ್ ಇರುತ್ತೆ. ದೇರ್ ವಾಸ್ ಅ ನೋಬಲ್ ಆ್ಯಂಡ್ ವೆಲ್ದಿ ಫ್ಯಾಮಿಲೀಸ್ ಇರುತ್ತೆ. ಯಾವುದಾದ್ರು ಮಾಂಟೆಗ್ಯೂಸ್ ಮತ್ತು ಕ್ಯಾಪುಲೆಟ್ಸ್. ಯಾವುದಿರುತ್ತೆ? ಮಾಂಟೆಗ್ಯೂಸ್ ಮತ್ತು ಕ್ಯಾಪುಲೆಟ್ಸ್ ಅಂತ ಎರಡು ಫ್ಯಾಮಿಲೀಸ್ ಇರುತ್ತೆ. ಆ ಎರಡು ಫ್ಯಾಮಿಲೀಸ್ ಏನಂತ ಹೇಳಿದ್ರೆ ದೇ ವರ್ ರೈವಲ್ ಟು ಈಚ್ ಅದರ್. ಹೇಗಿರ್ತಾರೆ ಅವರಿಬ್ಬರು? ಬದ್ಧವೈರಿಗಳು. ದೇ ವರ್ ಸ್ಟಾಂಚ್ ಆರ್ ಸ್ವಾರ್ನ್ ಎನಿಮೀಸ್ ಅಂತ ಹೇಳಿದ್ರೆ ದೇ ವರ್ ಒಬ್ರನ್ನ ಕೊಂಡ್ರೆ ಒಬ್ರಿಗೆ ಆಗ್ತಿರಲ್ಲ. ಯಾರು ನೋಡಿದ್ರೆ ಮಾಂಟೆಗ್ಯೂಸ್ ಮತ್ತು ಕ್ಯಾಪುಲೆಟ್ಸ್ ಇಬ್ಬರನ್ನ ಒಬ್ರಿಗೊಬ್ರು ಕಂಡ್ರೆ ಆಗ್ತಿರಲ್ಲ. ಆ ಒಂದು ಫ್ಯಾಮಿಲಿಗೆ ಬಿಲಾಂಗ್ ಆಗಿರೋರು ಯಾರು ಅಂತ ಹೇಳಿದ್ರೆ ರೋಮಿಯೋ ಬಿಲಾಂಗ್ಸ್ ಟು ದ ಮಾಂಟೆಗ್ಯೂಸ್ ಫ್ಯಾಮಿಲೀಸ್ ವೆರಾಸ್ ಜೂಲಿಯಟ್ ಬಿಲಾಂಗ್ಸ್ ಟು ದ ಕ್ಯಾಪುಲೆಟ್ಸ್ ಫ್ಯಾಮಿಲೀಸ್. ಏನು? ರೋಮಿಯೋ ಯಾರ ಒಂದು ಮನೆತನಕ್ಕೆ ಸೇರಿದವನಾಗಿರ್ತಾನೆ? ಮಾಂಟೆಗ್ಯೂಸ್ ಫ್ಯಾಮಿಲಿಗೆ ಸೇರಿದವನಾಗಿರ್ತಾನೆ. ವೇರಾಸ್ ಜೂಲಿಯಟ್ ಯಾರ ಮನೆತನ? ಕ್ಯಾಪುಲೆಟ್ ಫ್ಯಾಮಿಲಿಗೆ ಸೇರಿದವನಾಗಿರ್ತಾನೆ. ಹೀಗಿರಬೇಕಾದ್ರೆ ದೇವರ್ ಏನಂತ ಹೇಳಿದ್ರೆ ದ ಏನ್ಷಿಯಂಟ್ ಗ್ರಡ್ಜ್ ಬಿಟ್ವೀನ್ ದ ಫ್ಯಾಮಿಲೀಸ್. ಹೇಗಿರುತ್ತೆ ಗ್ರಡ್ಜು? ತುಂಬ ವೈರತ್ವ ಇರುತ್ತೆ. ಇಫ್ ದೇ ಸಾ ಎನಿಬಡಿ ಇನ್ ದ ಮಿಡಲ್ ಆಫ್ ದ ಆನ್ ದ ವೇ ದೇ ಸ್ಟಾರ್ಟೆಡ್ ಟು ಕ್ವಾರಲ್. ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ? ಇನ್ ದ ಮಿಡಲಲ್ಲಿ ಅಂದರೆ ಆನ್ ದ ವೇ ಯಾರಾದರೂ ಒಬ್ರಿಗೊಬ್ರು ಎದುರು ಬದ್ರಾದರೆ, ಯಾವೆರಡು ಫ್ಯಾಮಿಲಿ, ಮಾಂಟೆಗ್ಯೂ ಫ್ಯಾಮಿಲಿಯಿಂದ ಯಾರಾದರೂ ಒಬ್ರು ಬಂದರೂ ಕೂಡ ಅಥವಾ ಕ್ಯಾಪುಲೆಟ್ ಫ್ಯಾಮಿಲಿಯಿಂದ ಒಬ್ರು ಬಂದರೂ ಕೂಡ ಏನು ಮಾಡ್ತಾರೆ? ದೇ ಸ್ಟಾರ್ಟೆಡ್ ಟು ಕ್ವಾರಲ್ ವೇರ್ ದೇ ಆರ್. ಎಲ್ಲಿರ್ತಾರೋ ಅಲ್ಲೇ ಏನು ಮಾಡ್ತಾರೆ ಅವರು? ಜಗಳವನ್ನು ಶುರು ಮಾಡ್ತಾರೆ. ಇದೇ ಕಾರಣಕ್ಕೆ ಪ್ರಿನ್ಸ್ ಅಥವಾ ಕಿಂಗ್ ಎಸ್ಕಲಸ್ ಒಂದು ವಾರ್ನಿಂಗ್ ಕೊಟ್ಟಿರ್ತಾನೆ. ಯಾರಿಗೆ? ಹಿ ಗೇವ್ ಎ ವಾರ್ನಿಂಗ್ ಟು ದ ಬೋತ್ ದ ಫ್ಯಾಮಿಲೀಸ್. ಏನಂತ? ಇಫ್ ಎನಿಬಡಿ ಫ್ರಮ್ ಐದರ್ ಆಫ್ ಯುವರ್ ಫ್ಯಾಮಿಲಿ ಸ್ಟಾರ್ಟ್ ಟು ಟ್ರಾವೆಲ್ ಮೀನ್ಸ್ ದೇ ವಿಲ್ ಬಿ ಬ್ಯಾನಿಶ್ಡ್ ಫ್ರಮ್ ದ ಸಿಟಿ. ಏನಂತ ಹೇಳಿರ್ತಾನೆ? ಇನ್ ಕೇಸ್ ನೀವೇನಾದರೂ ಜಗಳ ಮತ್ತೆ ಶುರು ಮಾಡಿಕೊಂಡ್ರೆ ಯಾರಿಂದ ಶುರು ಆಗಿರುತ್ತೆ ದೇ ವಿಲ್ ಬಿ ಬ್ಯಾನಿಶ್ಡ್. ಯಾರು ಸ್ಟಾರ್ಟ್ ಮಾಡಿರ್ತಾರೆ ಅವರು ಆ ಸಿಟಿಯಿಂದ ಅವರನ್ನು ಹೊರ ಹಾಕಲಾಗುತ್ತೆ ಅಂತ ಯಾರು ಹೇಳಿರ್ತಾರೆ? ಪ್ರಿನ್ಸ್ ಎಸ್ಕಲಸ್ ಅಥವಾ ಕಿಂಗ್ ಎಸ್ಕಲಸ್ ಹೇಳಿರ್ತಾರೆ. ಸೊ ಹೇಗಿರಬೇಕಾದ್ರೆ ಒನ್ಸ್ ಲಾರ್ಡ್
ಕ್ಯಾಪಿಲೆಟ್, ಯಾರು ಲಾರ್ಡ್ ಕ್ಯಾಪಿಲೆಟ್ ಅಂದರೆ ದ ಹೆಡ್ ಆಫ್ ದ ಕ್ಯಾಪಿಲೆಟ್ ಫ್ಯಾಮಿಲಿ ಹೋಸ್ಟೆಡ್ ಅ ಪಾರ್ಟಿ. ಒಂದ್ಸಲ ಏನು ಮಾಡಿರ್ತಾನೆ ಲಾರ್ಡ್ ಕ್ಯಾಪಿಲೆಟು ಒಂದು ಪಾರ್ಟಿಯನ್ನು ಅರೇಂಜ್ ಮಾಡಿರ್ತಾನೆ. ಎಲ್ಲಿ? ಇನ್ ಹಿಸ್ ಫ್ಯಾಮಿಲಿ ಬ್ಯಾಕ್ಯಾರ್ಡ್, ಒಂದು ಫ್ಯಾಮಿಲಿ ಅಂದರೆ ತನ್ನ ಹೌಸ್ ಬ್ಯಾಕ್ಯಾರ್ಡಲ್ಲಿ ಒಂದು ಪಾರ್ಟಿಯನ್ನು ಅರೇಂಜ್ ಮಾಡಿರ್ತಾನೆ. ಆ ಒಂದು ಫ್ಯಾಮಿಲಿಗೆ ಏನಾಗಿರುತ್ತೆ, ಹಿ ಇನ್ವೈಟೆಡ್ ಆಲ್ ದ ಫ್ಯಾಮಿಲೀಸ್ ಇನ್ ದ ಸಿಟಿ ಆಫ್ ವೆರೋನಾ. ಅವನು ಸಿಟಿಯಲ್ಲಿ, ಯಾವ ಸಿಟಿಯಲ್ಲಿ? ವೆರೋನಾ ಸಿಟಿಯಲ್ಲಿರುವಂತಹ ಎಲ್ಲ ಫ್ಯಾಮಿಲೀಸ್ನ ಇನ್ವೈಟ್ ಮಾಡಿರ್ತಾನೆ. ಬಟ್ ಇನ್ಸ್ಟೆಡ್ ಹಿ ಡಿಡೆಂಟ್ ಇನ್ವೈಟ್ ಮಾಂಟೆಗ್ಯೂಸ್ ಫ್ಯಾಮಿಲಿ. ಆದರೆ ಮಾಂಟೆಗ್ಯೂಸ್ ಫ್ಯಾಮಿಲಿನ ಇನ್ವೈಟ್ ಮಾಡಿರಲ್ಲ. ಯಾಕೆ ಇನ್ವೈಟ್ ಮಾಡಿರಲ್ಲ ಹೇಳಿ? ಯಾಕೆ ಅಂತ ಹೇಳಿದರೆ ಮಾಂಟೆಗ್ಯೂಸ್ ಫ್ಯಾಮಿಲಿ ಈಸ್ ರೈವಲ್ ಟು ದ ಕ್ಯಾಪಿಲೆಟ್ಸ್ ಫ್ಯಾಮಿಲಿ. ಯಾಕೆ ಅಂದರೆ ಕ್ಯಾಪಿಲೆಟ್ ಫ್ಯಾಮಿಲಿಗೆ ಮಾಂಟೆಗ್ಯೂಸ್ ಫ್ಯಾಮಿಲಿ ಅಲೋ ಇರಲ್ಲ. ಸೊ ದೇ ವರ್ ನಾಟ್ ಇನ್ವೈಟೆಡ್, ಆದ್ದರಿಂದ ಅವನ್ನ ಇನ್ವೈಟ್ ಮಾಡಿರಲ್ಲ. ಹೀಗಿರಬೇಕಾದ್ರೆ ರೋಮಿಯೋ ವಾಸ್ ಇಂಟೆಂಟೆಡ್ ಟು ಗೋ ದೇರ್. ಆದರೆ ರೋಮಿಯೋಗೆ ಅಲ್ಲಿಗೆ ಹೋಗಬೇಕು ಅಂತ ಮನಸ್ಸು ಇದ್ದೇ ಇರುತ್ತೆ. ಯಾಕಿರುತ್ತೆ ರೋಮಿಯೋಗೆ ಹೋಗಬೇಕಂತ? ಯಾಕೆ ಅಂತ ಹೇಳಿದರೆ ಹಿ ವಾಸ್ ಅಟ್ರಾಕ್ಟೆಡ್ ಬೈ ದ ನೇಮ್ ಆಫ್ ರೋಸ್ಲಿನ್. ಫ್ರಮ್ ಹಿಯರ್ ಟು ಹಿಯರ್ ದೇ ವರ್ ನಾಟ್ ಬಿಲಾಂಗ್ ಟು ಎನಿಬಡೀಸ್ ಫ್ಯಾಮಿಲಿ, ದೇ ಆರ್ ಅದರ್ ಕ್ಯಾರೆಕ್ಟರ್ಸ್. ಇಲ್ಲಿಂದ ಬೇರೆ ಕ್ಯಾರೆಕ್ಟರ್ಸ್ ಬರುತ್ತೆ. ಏನಂತ ಹೇಳಿದರೆ ಮರ್ಕ್ಯಾಶಿಯೋ ಮತ್ತು ರೋಸ್ಲಿನ್ ಮತ್ತು ಫ್ರಯರ್ ಲಾರೆನ್ಸ್ ವರ್ ಬಿಲಾಂಗ್. ಮರ್ಕ್ಯಾಶಿಯೋ ಇಸ್ ದ ಫ್ರೆಂಡ್ ಆಫ್ ರೋಮಿಯೋ, ವೆರಸ್ ರೋಸ್ಲಿನ್ ಈಸ್ ಒನ್ ಆಫ್ ದ ಕ್ಯಾರೆಕ್ಟರ್ಸ್ ದೇರ್. ಸೊ ರೋಸ್ಲಿನ್ ಕಡೆಗೆ ಯಾರು ಅಟ್ರಾಕ್ಟ್ ಆಗಿರ್ತಾರೆ? ರೋಮಿಯೋ ಅಟ್ರಾಕ್ಟ್ ಆಗಿರ್ತಾನೆ. ಸೊ ಹಿ ವಾಸ್ ಇಂಟೆಂಟೆಡ್ ಟು ಗೋ ಟು ದ ಪಾರ್ಟಿ ಬಿಕಾಸ್ ಹಿ ವಾಂಟೆಡ್ ಟು ಮೀಟ್ ರೋಸ್ಲಿನ್. ಅವನು ರೋಸ್ಲಿನ್ನ ಮೀಟ್ ಆಗಲೇಬೇಕಾಗಿರುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ಹಿ ವಾಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಹಿಮ್. ಬಟ್ ರೋಸ್ಲಿನ್ ಡಿಡೆಂಟ್ ಪೇ ಎನಿ ಅಟೆನ್ಷನ್ ಟುವರ್ಡ್ಸ್ ದ ರೋಮಿಯೋ. ಆದರೆ ಏನು ಮಾಡ್ತಾನೆ, ರೋಸ್ಲಿನ್ ಕಡೆ ರೋಮಿಯೋ ಯಾವುದೇ ಅಟೆನ್ಷನ್ನ ಕೊಡಲ್ಲ. ಯಾಕೆ ರೋಸ್ಲಿನ್ ಕೊಡಲ್ಲ ಅಂತ ಹೇಳಿದ್ರೆ ಹಿ ನ್ಯೂ ದಟ್ ಹಿ ವಾಸ್ ಫ್ರಮ್ ಮಾಂಟೆಗ್ಯೂಸ್ ಫ್ಯಾಮಿಲಿ, ಸೊ ದಟ್ಸ್ ವೈ ಶಿ ಡಿಡ್ಂಟ್ ಗಿವ್ ಎನಿ ಪೇ ಅಟೆನ್ಷನ್ ಟು ದ Romeo. But Romeo was attracted towards the Rosaline. He knew that if he go to the party he can meet Rosaline. ಅವನಿಗೆ ಗೊತ್ತಿರುತ್ತೆ ಇಫ್ ಹಿ ಕ್ಯಾನ್ ಗೋ ಟು ದ ಪಾರ್ಟಿ ಮೀನ್ಸ್ ಅವ್ನು ಯಾರನ್ನ ನೋಡಬೇಕಿರುತ್ತೆ, ರೋಸ್ಲಿನ ನೋಡ್ಬೋದು. ಬಿಕಾಸ್ ದ ಫ್ಯಾಮಿಲೀಸ್ ಆರ್ ಇನ್ವೈಟೆಡ್ ಟು ದ ಪಾರ್ಟಿ. ಯಾಕೆ ಅಂತ ಹೇಳಿದರೆ ಮೆನಿ ಫ್ಯಾಮಿಲೀಸ್ ವರ್ಕ್ ಗೆಟ್ ಟುಗೆದರ್. ಅಲ್ಲಿ ಏನಾಗ್ತಿರುತ್ತೆ, ಲಾರ್ಡ್ ಕ್ಯಾಪಿಲೆಟ್ ಫ್ಯಾಮಿಲಿ ಹೌಸಲ್ಲಿ ಏನಾಗ್ತಿರುತ್ತೆ, ಎಲ್ಲ ಫ್ಯಾಮಿಲೀಸು ಗೆಟ್ ಟುಗೆದರ್ ಆಗ್ತಿರೋದ್ರಿಂದ ಹಿ ನ್ಯೂ ದಟ್ ದ ರೋಸ್ಲಿನ್ ವಿಲ್ ಕಮ್ ದೆ. ರೋಸ್ಲಿನ್ ಕೂಡ ಬಂದಿರ್ತಾಳೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾರು ಹೋಗ್ತಾರೆ, ರೋಮಿಯೋ ಹೋಗೋಕ್ಕೆ ಅಂತ ಇರ್ತಾನೆ. ಬಟ್ ಮಾಂಟೆಗ್ಯೂಸ್ ಫ್ಯಾಮಿಲಿ ವಾಸ್ ಪ್ರೊಹಿಬಿಟೆಡ್ ಟು ಗೋ ದೇರ್. ಆದರೆ ಮಾಂಟೆಗ್ಯೂಸ್ ಫ್ಯಾಮಿಲಿಯಲ್ಲಿ ಹೋಗೋಕ್ಕೆ ಏನಾಗಿರುತ್ತೆ, ಪ್ರೊಹಿಬಿಟ್ ಇರುತ್ತೆ. ಸೊ ಏನು ಮಾಡಬೇಕು, ಅವ್ನು ಹೋಗಲೇಬೇಕು. ಯಾಕೆ, ಹಿ ವಾಂಟೆಡ್ ಟು ಮೀಟ್ ರೋಸ್ಲಿನ್. ಬಟ್ ಹಿ ಡಿಸ್ಗೈಸ್ಡ್ ಹಿಮ್ಸೆಲ್ಫ್. ಡಿಸ್ಗೈಸ್ಡ್ ಅಂತ ಹೇಳಿದರೆ ಹಿ ಹೈಡ್ ಹಿಸ್ ಐಡೆಂಟಿಟಿ, ರಿಯಲ್ ಐಡೆಂಟಿಟಿನ ಏನು ಮಾಡ್ತಾನೆ ಅವನು, ಹೈಡ್ ಮಾಡ್ಕೊಂಡು ಹೋಗಬೇಕು. ಯಾಕೆಂದರೆ ಇಫ್ ಎನಿಬಡಿ ಸಾ ಹಿಮ್ ಇನ್ ದ ಪಾರ್ಟಿ, ಯಾರಾದರೂ ಕ್ಯಾಪಿಲೆಟ್ ಫ್ಯಾಮಿಲಿಯವರು ಅವನನ್ನು ನೋಡಿದ್ರೆ ಇಟ್ ವುಡ್ ಲೀಡ್ ಟು ಅದರ್ ಸರ್ಕಮ್ಸ್ಟೆನ್ಸಸ್. ಅದೇನು ಮಾಡುತ್ತೆ, ಬೇರೆ ಸರ್ಕಮ್ಸ್ಟೆನ್ಸಸ್ಗೆ ಅದನ್ನು ಎಡೆ ಮಾಡಿ ಕೊಡುತ್ತೆ ಅನ್ನೋ ಒಂದು ಪರ್ಪಸ್ಸಿಗೆ ಏನು ಮಾಡ್ತಾನೆ, ಹಿ ವಾಂಟೆಡ್ ಟು ಡಿಸ್ಗೈಸ್ ಹಿಮ್ಸೆಲ್ಫ್. ದಟ್ಸ್ ವೈ ಹಿ ಓರ್ ಅ ಮಾಸ್ಕ್. ಏನು ಮಾಡ್ತಾನೆ, ಒಂದು ಮಾಸ್ಕನ್ನು ಹಾಕ್ಕೊಂಡು ಹಿ ಅಟೆಂಡೆಡ್ ದ ಪಾರ್ಟಿ. ಪಾರ್ಟಿಗೆ ಹೋಗ್ತಾನೆ. ಯಾರು, ರೋಮಿಯೋ. ಯಾವ ಪಾರ್ಟಿಗೆ ಹೋಗ್ತಾನೆ, ದ ಪಾರ್ಟಿ ವಿಚ್ ವಾಸ್ ಹೋಸ್ಟೆಡ್ ಬೈ ಲಾರ್ಡ್ ಕ್ಯಾಪಿಲೆಟ್. ಇಂದ ಹೋಸ್ಟ್ ಆಗಿರೋ ಪಾರ್ಟಿಗೆ ಹೋಗ್ತಾನೆ. ಇನ್ ದಟ್ ಪಾರ್ಟಿ ದೇರ್ ವರ್ ಮೆನಿ ಪೀಪಲ್ ವರ್ ಡ್ಯಾನ್ಸಿಂಗ್. ಏನು ಮಾಡ್ತಿರ್ತಾರೆ, ತುಂಬ ಜನ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ದಟ್ ವಾಸ್ ದ ಡ್ಯಾನ್ಸ್ ನೇಮ್ ಕಾಲ್ಡ್ ಬ್ಯಾಲೆಟ್. ಆ ಒಂದು ಡ್ಯಾನ್ಸ್ ಏನಂತ ಕರಿತೀವಿ, ಬ್ಯಾಲೆಟ್ ಅಂತ ಕರಿತೀವಿ. ದಿಸ್ ವಾಸ್ ದ ನೇಮ್ ಆಫ್ ದ ಡ್ಯಾನ್ಸ್ ವಿಚ್ ವಾಸ್ ಪಾಪ್ಯುಲರ್ ಇನ್ ದ ಸಿಟಿ ಆಫ್ ವೆರೋನಾ. ವೆರೋನಾ ಸಿಟಿಯಲ್ಲಿ ಆ ಒಂದು ಬ್ಯಾಲೆಟ್ ಏನಿದೆ, ಅಂದರೆ ಬ್ಯಾಲೆ ಡ್ಯಾನ್ಸ್ ಅಂತ ಏನು ಕರಿತೀವಿ, ಅದು ಅಲ್ಲಿ ಪಾಪ್ಯುಲರ್ ಆಗಿರುತ್ತೆ. ಸೊ ಆ ಡ್ಯಾನ್ಸ್ ಮಾಡ್ತಿರೋಲ್ಲ, ದ ಪೀಪಲ್ ಹೂ ಆರ್ ಡ್ಯಾನ್ಸಿಂಗ್ ಆನ್ ದ ಫ್ಲೋರ್ ದೇ ವರ್ ವೇರಿಂಗ್ ಅ ಮಾಸ್ಕ್. ಏನು ಮಾಡ್ತಾರೆ, ದೇ ವರ್ ವೇರಿಂಗ್ ಅ ಮಾಸ್ಕನ್ನು ಹಾಕಿರ್ತಾರೆ. ಈವನ್ ದ ರೋಮಿಯೋ ಹೂ ವಾಸ್ ಡಿಸ್ಗೈಸ್ಡ್ ಹಿಮ್ಸೆಲ್ಫ್ ವೋರ್ ಅ ಮಾಸ್ಕ್. ಏನು ಮಾಡಿರ್ತಾನೆ ಅವನು, ಮಾಸ್ಕನ್ನು ಹಾಕಿರೋದ್ರಿಂದ ದ ಪೀಪಲ್ ಹೂ ಲೆಟ್ ಹಿಮ್ ಟು ಡೂ ಅ ಡ್ಯಾನ್ಸ್ ಮಾಡೋಕ್ಕೆ ಅವನನ್ನು ಬಿಡ್ತಾರೆ. ವೈಲ್ ಡ್ಯಾನ್ಸಿಂಗ್, ಬ್ಯಾಲೆಟ್ ಡ್ಯಾನ್ಸ್ ಅಂದರೆ ದಟ್ಸ್ ಅ ಬ್ಯಾಲೆಟ್ ಡ್ಯಾನ್ಸ್. ಹಂಗೆ ಸರ್ಕ್ಯುಲರ್ ಫಾರ್ಮಲ್ಲಿ ಮೂವ್ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಬರೋದು. ಹೀಗೆ ಮಾಡ್ತಾ ಇರಬೇಕಾದ್ರೆ ಏನು ಮಾಡ್ತಾನೆ, ರೋಮಿಯೋ ಮೆಟ್ ಜೂಲಿಯಟ್. ಯಾರನ್ನು ಮೀಟ್ ಮಾಡ್ತಾನೆ, ಜೂಲಿಯಟ್ನ ಮೀಟ್ ಮಾಡ್ತಾನೆ. ಹಿ ವಾಸ್ ಕಂಪ್ಲೀಟ್ಲಿ outbroken by her beauty. He was completely attracted towards the beauty of the Juliet. Julietನ ಬ್ಯೂಟಿ ಏನಾಗುತ್ತೆ, ಅವನನ್ನು ತುಂಬ ಅಟ್ರ್ಯಾಕ್ಟ್ ಮಾಡ್ತಾನೆ. He totally forgotten for what purpose he had attended the party.
ಯಾಕೆ ಅವ್ನು ಪಾರ್ಟಿಗೆ ಹೋದ, ಏನು ಪರ್ಪಸ್ ಇತ್ತು ಅವ್ನು ಹೋಗಬೇಕಾದ್ರೆ ಪಾರ್ಟಿಗೆ, ದಟ್ ಹಿ ವಾಂಟೆಡ್ ಟು ಮೀಟ್ ರೋಸ್ಲಿನ್. ಯಾರನ್ನು ಮೀಟ್ ಮಾಡಬೇಕು ಹೋಗಬೇಕಿರುತ್ತೆ, ಅವನು ರೋಸ್ಲಿನ್ನ ಮೀಟ್ ಮಾಡೋಕ್ಕೆ ಹೋಗಬೇಕಾಗಿರುತ್ತೆ. ಬಟ್ ಆಫ್ಟರ್ ಆ್ಯಸ್ ಸೂನ್ ಆ್ಯಸ್ ಹಿ ಸಾ ಜೂಲಿಯಟ್ ಹಿ ಟೋಟಲಿ ಫರ್ಗಾಟ್ ರೋಸ್ಲಿನ್. ಜೂಲಿಯಟ್ನ ನೋಡಿದ ತಕ್ಷಣ ರೋಸ್ಲಿನ್ನ ಅವನು ಮರ್ತ್ಬಿಡ್ತಾನೆ. ದಟ್ ವಾಸ್ ದ ಫ್ಲಾಲೆಸ್ ಬ್ಯೂಟಿ ಆಫ್ ದ ಜೂಲಿಯಟ್. ಆ ರೀತಿ ಅಷ್ಟು ಸುಂದರವಾಗಿ ಯಾರಿರ್ತಾರೆ, ಜೂಲಿಯಟ್ ಇರ್ತಾನೆ. ಆ್ಯಂಡ್ ದ ಟೋಟಲ್ ಮೆಮೊರಿ ಆಫ್ ದ ರೋಸ್ಲಿನ್ ಕಂಪ್ಲೀಟ್ಲಿ ಗೆಟ್ ವ್ಯಾನಿಶ್ ಫ್ರಮ್ ದ ಮೈಂಡ್ ಆಫ್ ದ ರೋಮಿಯೋ. ಸೊ ಕಂಪ್ಲೀಟಾಗಿ ಯಾರ ಒಂದು ಫೀಲಿಂಗ್ ಅಥವಾ ಅವನು ಯಾವ ಫೀಲಿಂಗ್ ಇರುತ್ತೆ ಯಾರ ಮೇಲೆ, ರೋಸ್ಲಿನ್ ಮೇಲೆ, ಅದು ಕಂಪ್ಲೀಟಾಗಿ ಅಳಿಸಿ ಹೋಗುತ್ತೆ. ಆ್ಯಂಡ್ ಲೇಟರ್ while dancing he was noticed by one who belongs to the Capulet family, that was Tybalt. Tybalt ಕಣ್ಣಿಗೆ ಯಾರು ಬೀಳ್ತಾರೆ, ರೋಮಿಯೋ ಬೀಳ್ತಾನೆ. ಆ್ಯಂಡ್ ಹಿ ಗಾಟ್ ಆ್ಯಂಗರ್ಡ್. ಯಾರು, ಟೈಬಲ್ಟು ಕೋಪಗೊಳ್ತಾನೆ. ಯಾಕೆ ಅಂತ ಹೇಳಿದರೆ, ರೋಮಿಯೋ ಈಸ್ ಫ್ರಮ್ ಮಾಂಟೆಗ್ಯೂಸ್ ಫ್ಯಾಮಿಲಿ ಹೂ ವಾಸ್ ರೈವಲ್ ಟು ಹಿಮ್. ವೈ ಹಿ ಹ್ಯಾಡ್ ಅಟೆಂಡೆಡ್ ದ ಪಾರ್ಟಿ. ಯಾಕೆ ಅವನು ಬಂದು ಪಾರ್ಟಿಗೆ ಅಟೆಂಡ್ ಆಗಿದ್ದಾನೆ ಅನ್ನೋ ಒಂದು ಕಾರಣಕ್ಕೆ ಏನು ಮಾಡ್ತಾನೆ, ಟೈಬಲ್ಟ್ ಗೆಟ್ ಫ್ರಸ್ಟ್ರೇಟೆಡ್. ಅವ್ನು ತುಂಬ ಕೋಪ ಆಗುತ್ತೆ. ಯಾರಿಗೆ ಕೋಪ ಬರುತ್ತೆ, ಯಾರಿಗೆ, ಟೈಬಲ್ಟ್ಗೆ ಕೋಪ ಬಂದು ಏನು ಮಾಡ್ತಾನೆ, ಹಿ ವಾಂಟೆಡ್ ಟು ಹಿಟ್ ಹಿಮ್. ಹಿ ವಾಸ್ ಈಗರ್ ಟು ಹಿಟ್ ಹಿಮ್. ಅವನಿಗೆ ಹೊಡಿಬೇಕು ಅಂತ ಅಂದ್ಕೊತಾನೆ. ಬಟ್ ಅಟ್ ದಟ್ ಟೈಮ್ ಲಾರ್ಡ್ ಕ್ಯಾಪುಲೆಟ್ ಕೇಮ್ ಆ್ಯಂಡ್ ಟುಕ್ ಹಿಮ್ ಫ್ರಮ್ ದೇರ್. ಅಷ್ಟರಲ್ಲಿ ಯಾರು ಬರ್ತಾರೆ ಅಲ್ಲಿಗೆ, ಲಾರ್ಡ್ ಕ್ಯಾಪುಲೆಟ್ ಬಂದು ಅವನನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಯಾಕೆ ಅಂದರೆ he didn't want to let the party get ruined. ಅವನಿಗೆ ಪಾರ್ಟಿ ಹಾಳಾಗೋದು ಇಷ್ಟ ಇರಲ್ಲ. ಈವನ್ ದ ಪ್ರಿನ್ಸ್ ಆಸ್ಕಲಸ್ ಹ್ಯಾಡ್ ಆರ್ಡರ್ಡ್ ದೆಮ್ ಟು ಇಫ್ ಎನಿಬಡಿ ಹ್ಯಾಸ್ ಸ್ಟಾರ್ಟೆಡ್ ದ ಕ್ವಾರಲ್ ದೇ ವಿಲ್ ಬಿ ಬ್ಯಾನಿಶ್ಡ್ ಫ್ರಮ್ ದ ಸಿಟಿ. ಏನಂತ ಹೇಳಿರ್ತಾನೆ, ಯಾರಾದರೂ ಶುರು ಮಾಡಿದ್ರೆ ಏನನ್ನ ಜಗಳನ, ಯಾಕೆ ಅಂದರೆ ಇಟ್ ವುಡ್ ಲೀಡ್ ದ ಪೀಪಲ್ ಪೀಸ್. ಏನಂತ ಪೀಪಲ್ ಪೀಸ್ನ ಏನು ಮಾಡ್ತಿರುತ್ತೆ, ಅದು ಡಿಸ್ಟರ್ಬ್ ಮಾಡ್ತಿರುತ್ತೆ. ಸೊ ಅದರಿಂದ ಏನಾಗುತ್ತೆ, ಪೀಪಲ್ ಪೀಸ್ನ ಹಾಳೋದ್ರಿಂದ ನಾವು ನಿಮ್ಮನ್ನ ಬ್ಯಾನಿಷ್ ಮಾಡ್ತೀವಿ ಅಂತ ಹೇಳಿದ್ರಿಂದ ಅವನು ಯಾರನ್ನು, ಲಾರ್ಡ್ ಕ್ಯಾಪುಲೆಟ್ ಬಂದು ಯಾರನ್ನು ಕರ್ಕೊಂಡು ಹೋಗ್ತಾನೆ, ಟೈಬಲ್ಟ್ನ ಕರ್ಕೊಂಡು ಹೋಗ್ತಾನೆ. ಹೀಗಿರಬೇಕಾದ್ರೆ ವೈಲ್ ಡ್ಯಾನ್ಸಿಂಗ್ ಜೂಲಿಯಟ್ಸ್ ಮದರ್ ಕೇಮ್ ಆ್ಯಂಡ್ ಕಾಲ್ಡ್ ದ ಜೂಲಿಯಟ್. ಜೂಲಿಯಟ್ ಮದರ್ ಬಂದು ಯಾರನ್ನು ಕರೀತಾಳೆ, ಜೂಲಿಯಟ್ನ ಕರೀತಾನೆ. ದೆನ್ ದ ರೋಮಿಯೋ ಕೇಮ್ ಟು ನೋ ದಟ್ ಶಿ ವಾಸ್ ದ ಡಾಟರ್ ಆಫ್ ಲಾರ್ಡ್ ಕ್ಯಾಪುಲೆಟ್. ಆಮೇಲೆ ಗೊತ್ತಾಗುತ್ತೆ ಏನಂತ ಗೊತ್ತಾಗುತ್ತೆ, ಯಾರ ಮಗಳು ಅವಳು, ಜೂಲಿಯಟ್ಟು ಲಾರ್ಡ್ ಕ್ಯಾಪುಲೆಟ್ನ ಮಗಳು ಅಂತ ಯಾರಿಗೆ ಗೊತ್ತಾಗುತ್ತೆ, ರೋಮಿಯೋಗೆ ಗೊತ್ತಾಗುತ್ತೆ. ದೋ ಈವನ್ ದ ಜೂಲಿಯಟ್ ಹ್ಯಾಡ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ರೋಮಿಯೋ. ವೈಲ್ ಡ್ಯಾನ್ಸಿಂಗ್ ದ ಬೋತ್ ಕೇಮ್ ಮೆಟ್ ಈಚ್ ಅದರ್ ಆನ್ ದ ಡ್ಯಾನ್ಸಿಂಗ್ ಫ್ಲೋರ್. ಸೊ ಆಮೇಲೆ ಗೊತ್ತಾಗುತ್ತೆ ಈವನ್ ದ ಜೂಲಿಯಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ರೋಮಿಯೋ. ಯಾರು, ಜೂಲಿಯಟ್ ಕೂಡ ರೋಮಿಯೋಗೆ ಅಟ್ರಾಕ್ಟ್ ಆಗಿದ್ದಾಳೆ ಅನ್ನೋದು ಯಾರಿಗೆ ಗೊತ್ತಾಗುತ್ತೆ, ರೋಮಿಯೋಗೆ ಗೊತ್ತಾಗಿ ದೇ ಮೆಟ್ ಈಚ್ ಅದರ್ ಇನ್ ದ ನೈಟ್. ಆಲ್ವೇಸ್ ದೇ ಯೂಸ್ ಟು ಮೀಟ್ ಇನ್ ದ ನೈಟ್ ಓನ್ಲಿ. ಯಾಕೆ ಅಂತ ಹೇಳಿದ್ರೆ, ಯಾಕೆ ರಾತ್ರಿ ಹೊತ್ತು ಮಾತ್ರ ಅವರಿಬ್ಬರು ಮೀಟ್ ಮಾಡ್ತಿರ್ತಾರೆ, ಯಾರು, ರೋಮಿಯೋ ಮತ್ತು ಜೂಲಿಯಟ್. ಯಾಕೆ ಅಂತ ಹೇಳಿದರೆ, if anybody from the Capulet family had seen him, means it would leads to many other rivalry or somewhat else ಅಂತ ಹೇಳಿಬಿಟ್ಟು ರಾತ್ರಿ ಹೊತ್ತೆ ಮೀಟ್ ಮಾಡ್ತಿರ್ತಾರೆ. ಸೊ ಹೀಗೆ ಆಗ್ತಾ ಇರಬೇಕಾದ್ರೆ ದೇ ಡಿಸೈಡೆಡ್ ಟು ಗೆಟ್ ಮ್ಯಾರಿ. ಯಾರು, both Juliet and the Romeo decided to get married, but if they say their love to the family means they will not agree. ಗೊತ್ತಿರುತ್ತೆ ಅವ್ರಿಗೆ ಏನಂತ, ಇಫ್ ಮೀನ್ಸ್ ದೇವರು ಏನಾದ್ರು ಹೇಳಿದ್ರೆ ಏನಂತ, ಅವರ ಒಂದು ಲವ್ವನ್ನು ಹೇಳಿದ್ರೆ ಇಲ್ಲಿಗೆ ಮನೆಯಲ್ಲಿ ಹೇಳಿದ್ರೆ ಅಂದರೆ ಅವರು ಒಪ್ಪಲ್ಲ ಅನ್ನೋದು ಗೊತ್ತಿರುತ್ತೆ. ಸೊ ದಟ್ಸ್ ವೈ ದೇ ವೆಂಟ್ ಟು ದ ಚರ್ಚ್. ಎಲ್ಲಿಗೆ ಹೋಗ್ತಾರೆ, ಚರ್ಚಿಗೆ ಹೋಗ್ತಾರೆ. ದೇರ್ ದೇ ಮೆಟ್ ಫ್ರಯರ್ ಲಾರೆನ್ಸ್. ಫ್ರಯರ್ ಲಾರೆನ್ಸ್ ಈಸ್ ದ ಪ್ರೀಸ್ಟ್ ಇನ್ ದ ಚರ್ಚ್ ಆಫ್ ಸಿಟಿ ವೆರೋನಾ. ವೆರೋನಾ ಸಿಟಿಯಲ್ಲಿ ಇರುವಂಥ ಚರ್ಚಲ್ಲಿ ಪ್ರೀಸ್ಟ್ ಆಗಿರ್ತಾನೆ, ಅಲ್ಲಿನ ಪಾದ್ರಿಯಾಗಿರ್ತಾನೆ. ಯಾರು, ಫ್ರಯರ್ ಲಾರೆನ್ಸ್. ಸೊ ಹೀಗಿರಬೇಕಾದ್ರೆ ಫ್ರಯರ್ ಲಾರೆನ್ಸ್ಗೆ ಹೇಳ್ತಾರೆ ಏನಂತ, ಅಬೌಟ್ ದೇರ್ ಲವ್. ದೇ ಟೋಲ್ಡ್ ಅಬೌಟ್ ದೇರ್ ಲವ್ ಆ್ಯಂಡ್ ದೇ ಡಿಸೈಡೆಡ್ ಟು ಗೆಟ್ ಮ್ಯಾರಿ ಅನ್ನೋದನ್ನು ಯಾರಿಗೆ ಹೇಳ್ತಾರೆ, ಫ್ರಯರ್ ಲಾರೆನ್ಸಿಗೆ ಹೇಳಿದಾಗ ಫಸ್ಟ್ಲಿ ಏನು ಮಾಡ್ತಾನೆ ಫ್ರಯರ್ ಲಾರೆನ್ಸ್, ಹಿ ಹೆಸಿಟೇಟೆಡ್ ಟು ಹೆಲ್ಪ್ ದೆಮ್. ಏನು ಮಾಡ್ತಾನೆ, ಫಸ್ಟು ಹೆಲ್ಪ್ ಮಾಡೋಕ್ಕೆ ಅವರಿಗೆ ಹೆಸಿಟೇಟ್ ಮಾಡ್ಕೊತಾನೆ. ಬಟ್ ಲೇಟರ್ ಹಿ ಥಾಟ್ ದಟ್ ಇಫ್ ವಿ help them to get married means he thought that the both families get unite. ಏನಂತ, ಏನಾದ್ರು ಹೆಲ್ಪ್ ಮಾಡಿದ್ರೆ ಅವರಿಬ್ಬರು ಮದುವೆ ಆದರೆ ಇನ್ ಕೇಸ್ ಅವನಿಗೊಂದು ಬಿಲೀಫ್ ಇರುತ್ತೆ, ಒಂದು ಹೋಪ್ ಇರುತ್ತೆ ಏನಂತ, ಅವರಿಬ್ಬರು ಮದುವೆ ಆದರೆ ಮೇ ಬಿ ದ ಬೋತ್ ಫ್ಯಾಮಿಲೀಸ್ ಗೆಟ್ ಯುನೈಟೆಡ್. ಏನಂತ, ಇಬ್ಬರು ಫ್ಯಾಮಿಲೀಸು ಒಂದು ಆಗ್ಬೋದು ಅನ್ನೋ ಕಾರಣಕ್ಕೆ ಏನು ಮಾಡ್ತಾನೆ, ಹೆಲ್ಪ್ ಮಾಡಿ ದೇ
ಗೆಟ್ ಮ್ಯಾರಿಡ್, ಏನಾಗ್ತಾನೆ ಇಬ್ಬರು ಮದುವೆ ಆಗ್ತಾರೆ. ದಟ್ ವಾಸ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ನೈಟ್ ದೇ ವುಡ್ ಬಿ ವಿತ್ ಅಸ್, ಏನಂತ ಇಬ್ಬರು ಒಟ್ಟಿಗೆ ಇರೋದು ಅದೇ ಫಸ್ಟ್ ಮತ್ತು ಲಾಸ್ಟ್ ನೈಟ್ ಆಗಿರುತ್ತೆ. ಅದಾದಮೇಲೆ ಏನು ಮಾಡ್ತಾನೆ, ರೋಮಿಯೋ ಕೇಮ್ ಬ್ಯಾಕ್ ಫ್ರಮ್ ದೇರ್ ಆ್ಯಂಡ್ ದೇ ಹಿ ಟೋಲ್ಡ್ ಅಬೌಟ್ ದರ್ ಮ್ಯಾರೇಜ್ ಸೀಕ್ರೆಟ್ ಟು ದ ಮರ್ಕ್ಯಾಶಿಯೋ ಆ್ಯಂಡ್ ಬೆನ್ವೇಲಿಯೋ. ಬೆನ್ವೇಲಿಯೋ ಯಾರು ಅಂತ ಹೇಳಿದ್ರೆ ಕಸಿನ್ ಆಫ್ ರೋಮಿಯೋನ ಕಸಿನ್ಗೆ ಮತ್ತು ಮರ್ಕ್ಯಾಶಿಯೋಗೆ ಹೇಳ್ತಾನೆ ಏನಂತ, ಮೀ ಆ್ಯಂಡ್ ಜೂಲಿಯಟ್ ಗೆಟ್ ಮ್ಯಾರಿಡ್ ಅಂತ ಹೇಳಿ ಆದಮೇಲೆ ದೇ ಡಿಡ್ ಅ ಪಾರ್ಟಿ, 3 ಜನನೂ ಸೇರಿಕೊಂಡು ಒಂದು ಪಾರ್ಟಿ ಮಾಡ್ತಾರೆ. ಅದಾದಮೇಲೆ ಏನಾಗುತ್ತೆ, 3 ಜನ ಸೇರ್ಕೊಂಡು ಪಾರ್ಟಿ ಮಾಡಿದಾಗ ಇನ್ ದ ವೇ ಟು ಕ್ಯಾಪ್ಯುಲೆಟ್ಸ್ ಹೌಸ್ ಜೂಲಿಯಟ್ನ ಮೀಟ್ ಮಾಡಬೇಕಂತ ರೋಮಿಯೋ ವಾಸ್ ಕಮಿಂಗ್. ಇನ್ ದಟ್ ಮಿಡಲ್ ಆಫ್ ದಟ್ both Mercutio and Romeo will be coming, and in the middle of the Tybalt came in on the way. ಆ ಮಿಡಲಲ್ಲಿ ಎಲ್ಲಿ ಬರ್ತಾನೆ, ಟೈಬರ್ಟ್ ಬರ್ತಾನೆ. ಬಿಕಾಸ್ ಹಿ ವಾಸ್ ವೇಟಿಂಗ್ ಫಾರ್ ದ ಟೈಮ್ ಟು ಹಿಟ್ ದ ರೋಮಿಯೋ. ಏನು ಮಾಡ್ತಿರ್ತಾನೆ, ರೋಮಿಯೋ ವೇಟ್ ಮಾಡ್ತಿರ್ತಾನೆ, ಏನಕ್ಕೆ, ಹೇಗಾದರೂ ಮಾಡಿ ನಾನು ರೋಮಿಯೋಗೆ ಹೊಡಿಬೇಕು. ಬಿಕಾಸ್ ದೋ ಹಿ ಹ್ಯಾಡ್ ಪ್ರೊಹಿಬಿಟೆಡ್ ಟು ಕಮ್ ಟು ದ ಪಾರ್ಟಿ ಮೀನ್ಸ್ ಹಿ ಹ್ಯಾಡ್ ಅಟೆಂಡೆಡ್ ದ ಪಾರ್ಟಿ. ದಟ್ ವಾಸ್ ದ ವಾಟ್ ವಾಸ್ ಹಿಸ್ ಇಂಟೆನ್ಷನ್ ಅನ್ನೋ ಕಾರಣಕ್ಕೆ ಇದು ಮಾಡ್ತಾನೆ. ಇನ್ ದಟ್ ಕ್ವಾರಲ್ ಯಾರು ರೋಮಿಯೋ ಟ್ರೈ ಟು ಕನ್ವಿನ್ಸ್ ಟೈಬರ್ಟ್ ದಟ್ ಹಿ ಡಿಡೆಂಟ್ ಹ್ಯಾವ್ ಎನಿ ಗ್ರಜ್ ಆನ್ ಹಿಸ್ ಫ್ಯಾಮಿಲಿ. ಹೇಳಕ್ಕೆ ಪ್ರಯತ್ನ ಪಡ್ತಾನೆ ಯಾರು ರೋಮಿಯೋ, ನನಗೆ ಯಾವುದೇ ರೀತಿಯಂಥ ವೈರತ್ವ ಇಲ್ಲ. ಬಿಕಾಸ್ ಹಿ ಗಾಟ್ ಮ್ಯಾರಿಡ್ ಟು ಜೂಲಿಯಟ್ಗೆ ಮದುವೆ ಆಗಿದ್ದೀನಿ ನಾನು. ಸೊ ಐ ಹ್ಯಾಡ್ ಟು ಪೇ ಲವ್ ಟುವರ್ಡ್ಸ್ ಹರ್ ಫ್ಯಾಮಿಲಿ. ಏನು ಮಾಡಬೇಕು, ನಾನು ಇವಾಗ ಫ್ಯಾಮಿಲಿಗೋಸ್ಕರ ಅವನ ಫ್ಯಾಮಿಲಿಗೆ ನನ್ನ ಲವನ್ನು ಇಟ್ಕೋಬೇಕು. ಸೊ ಅದರಿಂದ ಏನು ಮಾಡ್ತಾನೆ, ಹಿ ಟ್ರೈ ಟು ಕನ್ವಿನ್ಸ್ ಬಟ್ ದ ಟೈಬರ್ಟ್ ಇಂಟೆನ್ಷನ್ ವಾಸ್ ಟು ಇಂಜೂರ್ ದ ರೋಮಿಯೋನ ಹೇಗಾದ್ರು ಮಾಡಿ ಇಂಜುರಿ ಮಾಡಬೇಕು ಅನ್ನೋ ಇಂಟೆನ್ಷನ್ ಆಗಿರುತ್ತೆ, ಟೈಬರ್ಟಿಗೆ ಇರುತ್ತೆ. ಹೀಗಿರಬೇಕಾದ್ರೆ ಇನ್ ದಟ್ ಕ್ವಾರಲ್ ಬಿಟ್ವೀನ್ ರೋಮಿಯೋ ಆ್ಯಂಡ್ ಟೈಬರ್ಟ್, Mercutio, the friend of Romeo, came in middle. Tybalt who go to injure the Romeo, unfortunately he killed ಯಾರನ್ನ, Mercutioನ ಸಾಯಿಸ್ಬಿಡ್ತಾನೆ. ಸೊ ಫ್ರಮ್ ದೇರ್ ಹಿ ಗೆಟ್ ಎಕ್ಸಿಟ್ ಫ್ರಮ್ ದೇರ್ ಆ್ಯಂಡ್ ಫ್ರಮ್ Mercutio ಡೈ, ಏನಾಗ್ತಾನೆ, Mercutio ಸತ್ತು ಹೋಗ್ತಾನೆ. ಫ್ರಮ್ ದಟ್ ಆ್ಯಂಗರ್ ಏನಾಗುತ್ತೆ, ರೋಮಿಯೋ ಗೋ ಆನ್ ಸರ್ಚ್ ಆಫ್ ಟೈಬರ್ಟ್, ತನ್ನ ಫ್ರೆಂಡನ್ನೇ. ಈವನ್ Mercutio ವಾಸ್ ಕರ್ಸ್ ಬೋತ್ ದ ಫ್ಯಾಮಿಲೀಸ್, ಇಬ್ಬರು ಫ್ಯಾಮಿಲೀಸಿನ Mercutio ಏನು ಮಾಡ್ತಾನೆ, ಕರ್ಸ್ ಅಂದರೆ ಶಾಪ ಹಾಕ್ತಾನೆ. ಏನಂತ, ದ ರೈವಲ್ಟಿ ವಾಸ್ ಬಿಟ್ವೀನ್ Montagues ಆ್ಯಂಡ್ ದ ಕ್ಯಾಪ್ಯುಲೇಟ್ ಫ್ಯಾಮಿಲೀಸ್. ಅವರಿಬ್ಬರು ವೈರತ್ವದಲ್ಲಿ ಯಾರು ಸಾಯ್ತಾನೆ, Mercutio ದ ಫ್ರೆಂಡ್ ಆಫ್ ರೋಮಿಯೋ ಡೈ. ಅನ್ಫಾರ್ಚುನೇಟ್ಲಿ ಅವನು ಸತ್ತೋಗೋದ್ರಿಂದ ಅವನು ಕರ್ಸ್ ಬೋತ್ ದ ಫ್ಯಾಮಿಲೀಸ್, 2 ಫ್ಯಾಮಿಲೀಸ್ನ ಏನು ಮಾಡ್ತಾನೆ, ಅವನು ಕರ್ಸ್ ಮಾಡ್ತಾನೆ. ಸೊ ಹೀಗಿರಬೇಕಾದ್ರೆ ಆ ಒಂದು ಅವೆಂಜ್ ಅಥವಾ ಆ ಒಂದು ರಿವೆಂಜ್ ಅಥವಾ ಆ ಒಂದು ಫ್ರಸ್ಟ್ರೇಷನಲ್ಲಿ ಏನು ಮಾಡ್ತಾನೆ ರೋಮಿಯೋ, ಹಿ ವೆಂಟ್ ಆನ್ ಸರ್ಚ್ ಆಫ್ ಟೈಬರ್ಟ್ನ ಹೋಗಿ ಸರ್ಚ್ ಮಾಡಿ ಹಿ ಮೆಟ್ ಈಚ್ ಅದರ್ ಆ್ಯಂಡ್ ದಟ್ ಕ್ವಾರಲ್ ರೋಮಿಯೋ ಕಿಲ್ಡ್ ಟೈಬರ್ಟ್ನ ಏನು ಮಾಡ್ತಾನೆ, ಸಾಯಿಸ್ತಾನೆ. ಯಾರು, ರೋಮಿಯೋ ಸಾಯಿಸ್ತಾನೆ. ಆ್ಯಂಡ್ ಲೇಟರ್ ಪ್ರಿನ್ಸ್ ಆಸ್ಕಲಸ್ ಹೂ ಆರ್ಡರ್ಡ್ ದಟ್ ನಾಟ್ ಟು ಕ್ವಾರಲ್ ಬೋತ್ ಆಫ್ ಫ್ಯಾಮಿಲೀಸ್. ಸೊ ರೋಮಿಯೋ ಗೆಟ್ ಬ್ಯಾನಿಶ್ ಫ್ರಮ್ ದ ಸಿಟಿ. ಸೊ ಏನು ಮಾಡ್ತಾನೆ, ಟೈಬರ್ಟ್ನ ಸಾಯಿಸ್ದಲ್ಲ ರೋಮಿಯೋ ಸಾಯಿಸೋದಲ್ಲ ಅಂತ ಕಿಂಗ್ ಆಸ್ಕಲಸ್ ಸಿಟಿಯಿಂದ ಯಾರನ್ನು ಬ್ಯಾನಿಷ್ ಮಾಡ್ತಾನೆ, ರೋಮಿಯೋನ ಬ್ಯಾನಿಷ್ ಮಾಡ್ತಾನೆ. ಸೊ ಹೀಗಿರಬೇಕಾದ್ರೆ ದೇ ಬೋತ್ ಗೆಟ್ ಮ್ಯಾರಿಡ್ ಸೀಕ್ರೆಟ್ಲಿ, ಯಾರು, ರೋಮಿಯೋ ಆ್ಯಂಡ್ ಜೂಲಿಯಟ್. ಸೊ ಇದನ್ನು ಕೇಳಿ ಇವನ್ ಜೂಲಿಯಟ್ ಗೆಟ್ ಹರ್ಟ್ ಆ್ಯಂಡ್ ಶಿ ವಾಸ್ ಎಕ್ಸ್ಪೆಕ್ಟಿಂಗ್ ಹಿಸ್ ಬ್ಯಾಕ್, ಏನು ಅವನು ವಾಪಸ್ ಬರ್ತಾನೆ, ಹಿ ವಿಲ್ ಬಿ ಬ್ಯಾಕ್, ಯಾರು, ರೋಮಿಯೋ ಬರ್ತಾನೆ ಅನ್ನೋ ಬೇಜಾರಲ್ಲೇ ಇರ್ತಾನೆ. ಬಟ್ ದಿಸ್ ಸೈಡ್ ಲಾರ್ಡ್ ಕ್ಯಾಪ್ಯುಲೆಟ್, ವಾಟ್ ದ ಲಾರ್ಡ್ ಕ್ಯಾಪ್ಯುಲೆಟ್ ಥಾಟ್ ಅಂತ ಹೇಳಿದ್ರೆ ಏನು, ಲಾರ್ಡ್ ಕ್ಯಾಪ್ಯುಲೆಟ್ ಏನು ಯೋಚನೆ ಮಾಡ್ತಾನೆ ಅಂತ ಹೇಳಿದ್ರೆ, ಏನು ಯೋಚನೆ ಮಾಡ್ತಾನೆ ಲಾರ್ಡ್ ಕ್ಯಾಪ್ಯುಲೆಟು, ಮೇ ಬಿ ಟೈಬರ್ಟ್ ಡೈ ಅಂದರೆ ಟೈಬರ್ಟ್ ಸತ್ತಿರೋದ್ರಿಂದ ಮೇ ಬಿ ಜೂಲಿಯಟ್ ಹರ್ಟ್ ಆಗಿದ್ದಾಳೆ, ತನ್ನ ಕಸಿನ್ ಸತ್ತಿರೋದ್ರಿಂದ ಟೈಬರ್ಟ್ ಹರ್ಟ್ ಆಗಿದ್ದಾನೆ ಅನ್ನೋ ಕಾರಣಕ್ಕೆ ಹಿ ಡಿಸೈಡೆಡ್ ಟು ಮ್ಯಾರಿ ಜೂಲಿಯಟ್ನ ಏನು ಮಾಡ್ತಾನೆ, ಮದುವೆ ಮಾಡಬೇಕು ಅಂತ ಯಾರು ಡಿಸೈಡ್ ಮಾಡ್ತಾರೆ, ಲಾರ್ಡ್ ಕ್ಯಾಪ್ಯುಲೆಟ್ ಡಿಸೈಡ್ ಮಾಡಿ. ಪ್ಯಾರಿಸ್ ಈಸ್ ದ ಗೈ ಹೂ ವಾಂಟೆಡ್ ಟು ಮ್ಯಾರಿ ಜೂಲಿಯಟ್. ಪ್ಯಾರಿಸ್ ಅನ್ನೋನು ಯಾರು, ಜೂಲಿಯಟ್ನ ಮದುವೆ ಆಗಬೇಕು ಅಂತಿರೋ ಹುಡುಗ, ಅವನಿಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಇನ್ ರಿಯಾಲಿಟಿ ಫಾರ್ ವಾಟ್ ಪರ್ಪಸ್ ದ ಜೂಲಿಯಟ್ ಗೆಟ್ ಅಪ್ಸೆಟ್, ಬಿಕಾಸ್ the Romeo vanished from the city. She was in the memory of Romeo. But what the Lord Capulet
ಥಾಟ್ ದಟ್ ಮೀನ್ಸ್ ಬಿಕಾಸ್ ಆಫ್ ದ ಟೈಬಲ್ ಡೆಡ್ ಶಿ ಗಾಟ್ ಅಪ್ಸೆಟ್ ಅನ್ನೋದು ಅವಳಿಗೆ ಅಂದ್ಕೊಂಡು ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಲೇಟರ್ ಏನಾಗುತ್ತೆ, ಲೇಟರ್ ಅಗೈನ್ ದ ಜೂಲಿಯಟ್ ವೆಂಟ್ ಟು ದ ಫ್ರಯರ್ ಲಾರೆನ್ಸ್. ಯಾರು ಫ್ರಯರ್ ಲಾರೆನ್ಸು? ದ ಒನ್ ಹೂ ಹೆಲ್ಪ್ಡ್ ಟು ಗೆಟ್ ಮ್ಯಾರಿ. ಯಾರು ಅವರು? ಫ್ರಯರ್ ಲಾರೆನ್ಸ್ ಹೂ ಇಸ್ ದ ಪ್ರೀಸ್ಟ್ ಹೂ ಹೆಲ್ಪ್ಡ್ ದೆಮ್ ಟು ಗೆಟ್ ಮ್ಯಾರಿ. ಅವನ ಹತ್ರ ಹೋಗ್ತಾರೆ. ಯಾರು ಹೋಗ್ತಾರೆ? ಜೂಲಿಯಟ್ ಹೋಗಿ ಎಲ್ಲ ಹೇಳ್ತಾಳೆ ಏನಂತ, ಈ ಥರ ಮೈ ಫಾದರ್ ಡಿಸೈಡೆಡ್ ಟು ಮ್ಯಾರಿ ಮೀ, ನನ್ನ ತಂದೆ ನನ್ನ ಮದುವೆ ಮಾಡೋಕ್ಕೆ ಡಿಸೈಡ್ ಮಾಡಿದ್ದಾರೆ ಅಂತ ಹೇಳಿದಾಗ ಬೋತ್ ಫ್ರಯರ್ ಆ್ಯಂಡ್ ಜೂಲಿಯಟ್ ಮೇಡ್ ಆ್ಯನ್ ಐಡಿಯಾ, ಒಂದು ಐಡಿಯಾವನ್ನು ಮಾಡ್ತಾರೆ. ಏನು? ದೇ ಡಿಸೈಡೆಡ್ ಟು ಫೇಕ್ ಹರ್ ಡೆತ್. ಅವಳ ಸಾವನ್ನು ಒಂದು ಫೇಕ್ ಮಾಡೋಣ ಅಂತ, ನಿಜವಾಗ್ಲೂ ಸಾಯೋದು ಬೇಡ, ಒಂದು ಫೇಕ್ ಡೆತ್ ಥರ ಮಾಡೋಣ ಅಂತ ಹೇಳಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೇ ಗೇವ್ ಸ್ಲೀಪಿಂಗ್ ಪೋಷನ್. ಸ್ಲೀಪಿಂಗ್ ಪೋಷನ್ ಏನಂತ ಹೇಳಿದರೆ ಇಟ್ಸ್ ಸಮ್ವಾಟ್ ಸಿಮಿಲರ್ ಟು ದ ಪಾಯ್ಸನಿಗೆ ಸಿಮಿಲರ್ ಆಗಿರುವಂಥ ಸ್ಲೀಪಿಂಗ್ ಪಾಯ್ಸನ್ಗೂ ಸ್ಲೀಪಿಂಗ್ ಪೋಷನ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಏನಂತ ಹೇಳಿದರೆ ಪಾಯ್ಸನ್ ವಿಚ್ ಲೀಡ್ಸ್ ಟು ಸಮ್ವನ್ ಡೆತ್, ಏನಾಗುತ್ತೆ ಪಾಯ್ಸನ್ ತೊಗೊಂಡ್ರೆ ಯಾರಾದರೂ ಸಾಯ್ತಾರೆ. ಬಟ್ ದಿಸ್ ಸ್ಲೀಪಿಂಗ್ ಪೋಷನ್ ವಿಚ್ ಲೀಡ್ಸ್ ದ ಸಮ್ವನ್ ಟು ಗೆಟ್ ಸ್ಲೀಪ್ ಫಾರ್ ಲಾಂಗರ್ ಟೈಮ್, ತುಂಬ ಹೊತ್ತು ಮಲ್ಗೋ ಥರ ಮಾಡುತ್ತೆ. ಸೊ ಫ್ರಯರ್ ಲಾರೆನ್ಸ್ ಗೇವ್ ದಟ್ ಪೋಷನ್ ಟು ದ ಜೂಲಿಯಟ್ ಆ್ಯಂಡ್ ಶಿ ಡ್ರಂಕ್ ಇಟ್. ಅದನ್ನು ಏನು ಮಾಡ್ತಾಳೆ? ಜೂಲಿಯಟ್ ಅದನ್ನು ಕುಡಿತಾಳೆ. ಬಟ್ ದಿಸ್ ಸೈಡ್ ಫ್ರಯರ್ ಲಾರೆನ್ಸ್ ಹೂ ಸೆಂಡ್ ಲೆಟರ್ ಟು ದ ರೋಮಿಯೋ ದಟ್ ದೇ ಬೋತ್ ಡಿಸೈಡೆಡ್ ಟು ಫೇಕ್ ಹರ್ ಡೆತ್. ಏನು? ಅವರ ಒಂದು ಸಾವನ್ನು ಏನು ಮಾಡೋಕ್ಕೆ ಫೇಕ್ ಅಂದರೆ ಸುಳ್ಳು ಸಾವು ಮಾಡಿದ್ದೀವಿ ಅಂತ ಲೆಟರ್ ಬರೀತಾನೆ. ಹಾಗಿದ್ರೂ ಕೂಡ ರೋಮಿಯೋ ಡಿಡೆಂಟ್ ಗೆಟ್ ದಟ್ ಲೆಟರ್. ಆ ಲೆಟರ್ ಯಾರಿಗೆ ಸಿಗಲ್ಲ? ರೋಮಿಯೋಗೆ ಗೊತ್ತಾಗಲ್ಲ. ಇನ್ಸ್ಟೆಡ್ ಆಫ್ ದಟ್ ಹಿ ಗಾಟ್ ಅ ಮೆಸೇಜ್ ಫ್ರಮ್ ಹಿಸ್ ಸರ್ವೆಂಟ್. ಏನು? ಅವನ ಸರ್ವೆಂಟ್, ಯಾರ ಸರ್ವೆಂಟಿಂದ? ರೋಮಿಯೋ ಸರ್ವೆಂಟಿಂದ ಏನು ಒಂದು ಮೆಸೇಜ್ ಸಿಗುತ್ತೆ ರೋಮಿಯೋಗೆ, ಏನಂತ? ಜೂಲಿಯಟ್ ಡ್ರಂಕ್ ಅ ಪಾಯ್ಸನ್. ಏನು? ಜೂಲಿಯಟ್ ಪಾಯ್ಸನ್ನ ತಗೊಂಡಿದ್ದಾಳೆ ಆ್ಯಂಡ್ ಶಿ ಈಸ್ ಡೆಡ್ ಅನ್ನೋದು ಯಾರಿಗೆ ಗೊತ್ತಾಗುತ್ತೆ? ರೋಮಿಯೋಗೆ ಗೊತ್ತಾಗುತ್ತೆ. ಸೊ ಹಿ ವಾಸ್ ಹಾರ್ಟ್ ಬ್ರೋಕನ್. ಏನಾಗುತ್ತೆ? ಅವನ ಹಾರ್ಟು ಬ್ರೋಕ್ ಆಗಿ ಹಿ ವೆಂಟ್ ವಿತ್ ದ ರಿಯಲ್ ಪಾಯ್ಸನ್. ಏನು? ರಿಯಲ್ ಪಾಯ್ಸನ್ ಜೊತೆ ಹೋಗ್ತಾನೆ. ಯಾರು? ರೋಮಿಯೋ ಎಲ್ಲಿಗೆ ಹೋಗ್ತಾನೆ? ಲಾರ್ಡ್ ಕ್ಯಾಪುಲೆಟ್ ಹೌಸಿಗೆ ಹೋಗಿ ಏನು ಮಾಡ್ತಾನೆ? ಹಿ ಡ್ರಂಕ್ ಆ್ಯಂಡ್ ಹಿ burst out all his feelings towards Juliet and later he drank the poison. ಲಾಸ್ಟಲ್ಲಿ ಏನು ಮಾಡ್ತಾನೆ? ತಾನು ತೊಗೊಂಡು ಹೋಗಿದಂತಹ ರಿಯಲ್ ಪಾಯ್ಸನನ್ನು ಅವನು ತಗೊಂಡಾದಮೇಲೆ ಆಫ್ಟರ್ ಸಮ್ ಟೈಮ್ ಜೂಲಿಯಟ್ಸ್ ವೇಕಪ್ ಬಿಕಾಸ್ ಹಿ ಡ್ರಂಕ್ ಅ ಪಾಯ್ಸನ್ ಮೀನ್ಸ್ ಹಿ ವಾಂಟೆಡ್ ಟು ಮೀಟ್ ಯಾರನ್ನು? ಜೂಲಿಯಟ್ ಇನ್ ಹೆವೆನ್. ಅಟ್ಲೀಸ್ಟ್ ನಾನು ಸ್ವರ್ಗದಲ್ಲಾದ್ರೂ ಯಾರನ್ನು? ಜೂಲಿಯಟ್ನ ಮೀಟ್ ಮಾಡ್ಬೋದು ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ. ಬಟ್ ಅವನಿಗೆ ಗೊತ್ತಿರಲ್ಲ. ಏನು ಗೊತ್ತಿರಲ್ಲ? ದಟ್ ವಾಸ್ ಅ ಫೇಕ್ ಡೆತ್ ಅಂತ ಗೊತ್ತಿಲ್ಲದೆ ರಿಯಲ್ ಪಾಯ್ಸನ್ ತೊಗೊಂಡು ಸತ್ತೋಗ್ತಾನೆ. ಆಫ್ಟರ್ ಸಮ್ ಟೈಮ್ ಜೂಲಿಯಟ್ ವೋಕಪ್. ಸ್ವಲ್ಪ ಹೊತ್ತಾದಮೇಲೆ ಏನಾಗ್ತಾಳೆ? ಜೂಲಿಯಟ್ಟು ಎಚ್ಚರಗೊಳ್ತಾಳೆ ಆ್ಯಂಡ್ ಶಿ ಸಾ ರೋಮಿಯೋ ವಾಸ್ ಡೆಡ್. ರೋಮಿಯೋ ಸತ್ ಬಿದ್ದಿರೋದನ್ನು ನೋಡಿ ಶಿ ವಾಸ್ totally completely dead. So that's why later she tasted his lips. On the lips and now taste ಮಾಡ್ತಾಳೆ because at the time he drank a poison. So if in case that liquid ಏನಾದರೂ ಲಿಪ್ಸ್ ಅಲ್ಲಿದ್ದರೆ ನಾನು ಸಾಯೋಣ ಅಂದ್ಬಿಟ್ಟು ಏನು ಮಾಡ್ತಾಳೆ? she tasted his lips but it didn't happen. Later she took a dagger from the ರೋಮಿಯೋಸ್ ಪಾಕೆಟಲ್ಲಿ ಇದ್ದಂತಹ ಒಂದು ಡ್ಯಾಗರ್, ಕತ್ತಿಯನ್ನು ತೊಗೊಂಡು ಏನು ಮಾಡ್ತಾಳೆ? ಶಿ ಕಿಲ್ಡ್ ಹರ್ ಸೆಲ್ಫ್. ಅವಳನ್ನು ಸಾಯಿಸ್ಕೊತಾಳೆ. ಸೊ ಇದರಿಂದ ಏನಾಯಿತು? ಬೋತ್ ದ ಮಾಂಟೆಗ್ಯೂಸ್ ಆ್ಯಂಡ್ ಕ್ಯಾಪುಲೆಟ್ಸ್ ಫ್ಯಾಮಿಲಿ ರಿಪೆಂಟ್ ಈಚ್ ಅದರ್. ಏನಾಗುತ್ತೆ? ಅವರಿಬ್ಬರಿಗೆ ಪಶ್ಚಾತ್ತಾಪ ಆಗುತ್ತೆ. ಯಾರಿಬ್ಬರಿಗೆ? ಮಾಂಟೆಗ್ಯೂಸ್ ಆ್ಯಂಡ್ ದ ಕ್ಯಾಪುಲೆಟ್ ಫ್ಯಾಮಿಲೀಸ್. ಬಿಕಾಸ್ ಆಫ್ ಅವರ್ ರೈವಲ್ಟಿ ವಿ ಲಾಸ್ಟ್ ಅವರ್ ಚಿಲ್ಡ್ರನ್. ನಮ್ಮ ಒಂದು ವೈರತ್ವದಿಂದ ನಾವು ಯಾರನ್ನು ಕಳ್ಕೊಂಡ್ವಿ? ನಮ್ಮ ಮಕ್ಕಳನ್ನು ಕಳ್ಕೊಂಡ್ವಿ ಅಂತ ಫ್ರಮ್ ದೇರ್ ಅಥವಾ ಫ್ರಮ್ ದಟ್ ಆ ಒಂದು ಇನ್ಸಿಡೆಂಟ್ ಆದಮೇಲೆ ಏನು ಮಾಡ್ತಾರೆ? ದೇ ಸ್ಟಾರ್ಟೆಡ್ ಟು ಲವಿಂಗ್ ಈಚ್ ಅದರ್. ದ ಸ್ಟಾಪ್ ದೇರ್ ರೈವಲ್ಟಿ ಆ್ಯಂಡ್ ದೇ ವರ್ ಸ್ಟಾರ್ಟೆಡ್ ಟು ಲವ್ ಈಚ್ ಅದರ್. ಸೊ ಹಿಯರ್ ಇಟ್ ಈಸ್ ದ ಬ್ಯಾಕ್ಗ್ರೌಂಡ್ ಆಫ್ ದ play, how both families rivalry leads to Romeo and Juliet death. So in the next class we will discuss about the
what the actual text which you are having. Thank you.